ಕರ್ತನೇ, ನನ್ನ ಮೊರೆಯನ್ನು ಕೇಳು, ನನ್ನ ವಿಜ್ಞಾಪನ ಶಬ್ದಕ್ಕೆ ಕಿವಿದೆರೆ. ಶನಿವಾರ 8 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ವೇದ ಭಾಗವು ವಿಮೋಚನಾ ಕಾಂಡ 4ನೇ ಅಧ್ಯಾಯದ 19ನೇ ವಚನ. ಮಿದ್ಯಾನ್ ದೇಶದಲ್ಲಿ ಯೆಹೋವನು ಮೋಶೆಗೆ, ನೀನು ಐಗುಪ್ತ ದೇಶಕ್ಕೆ ತಿರುಗಿ ಹೋಗು, ನಿನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರೆಲ್ಲರೂ ಸತ್ತು ಹೋದರು ಎಂದು ಹೇಳಿದ್ದರಿಂದ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತಕ್ಕ ಸಮಯದಲ್ಲಿ ತನ್ನ ಜನರನ್ನು ಪುನಃ ಕಟ್ಟುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರು ತಾನೇ ಹೊಸ ಆರಂಭಕ್ಕೆ ಸಿದ್ಧತೆ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಮೋಶೆಯನ್ನು ತನ್ನ ಅಪರಾಧಕ್ಕೆ ತಾನೇ ಅಡವಿಗೆ ಹೋಗುವಂತೆ ಮಾಡಿದನು. ಅಡವಿಯಲ್ಲಿ 40 ವರ್ಷಗಳ ಕಾಲ ಮೋಶೆ ತಾನು ಏನು ಇಲ್ಲದವನಾಗಿ, ಕುರಿಯನ್ನು ಮೇಯಿಸುವಂಥ ಒಂದು ಕುರುಬನಾಗಿ ಸಾಧಾರಣವಾದಂಥ ಜೀವನ ಜೀವಿಸುವುದನು. 40 ವರ್ಷಗಳ ಕಾಲ ತಾನು ಏನು ಇಲ್ಲದವನಾಗಿದ್ದನು. ಅರಸನಾಗಬೇಕಾದಂಥ ಸ್ಥಿತಿಯಲ್ಲಿದ್ದಂಥವನು ಏನು ಇಲ್ಲವಾದನು. ಒಂದು ಕಡೆಯಲ್ಲಿ ದೇವರು ಮೋಶೆಯನ್ನು ನಾಯಕತ್ವಕ್ಕೆ ಸಿದ್ಧಪಡಿಸಿದ್ದು. ಹೀಗಾದರೆ ಇನ್ನೊಂದು ಕಡೆಯಲ್ಲಿ ಐಗುಪ್ತ ದೇಶದಲ್ಲಿ ಯಾರ್ಯಾರು ಮೋಶೆಯ ವಿರುದ್ಧವಾಗಿದ್ದರೋ, ಮೋಶೆಯನ್ನು ಕೊಲ್ಲಬೇಕೆಂಬುದಾಗಿದ್ದರೋ ಅವರೆಲ್ಲರೂ ಸತ್ತು ಹೋಗಿದ್ದರು. ದೇವರು ತನ್ನ ಮಕ್ಕಳನ್ನು ಕೈ ಬಿಡುವುದಿಲ್ಲ. ಎಲ್ಲ ವಿಧದಲ್ಲೂ ಅವರನ್ನು ಕಟ್ಟುತ್ತಿರುತ್ತಾನೆ. ಅವರಿಗೋಸ್ಕರವಾಗಿ ಎಲ್ಲವನ್ನು ಸಿದ್ಧ ಮಾಡುತ್ತಾನೆ. 40 ವರ್ಷಗಳ ಕಾಲ ಒಂದು ಕಡೆಯಲ್ಲಿ ಮೋಶೆಯನ್ನು ನಾಯಕತ್ವಕ್ಕೆ ಸಿದ್ಧಪಡಿಸಿದ್ದು ಹೌದು. ಇನ್ನೊಂದು ಕಡೆಯಲ್ಲಿ ಮೋಶೆ ಎಲ್ಲಿ ಎಲ್ಲವನ್ನು ಕಳಕೊಂಡಿದ್ದನೋ, ಯಾರ ಅಪಾಯ ಅವನಿಗಿತ್ತೋ ಆ ಎಲ್ಲ ಅಪಾಯವನ್ನು ದೇವರು ಏನು ಇಲ್ಲದ ಹಾಗೆ ಮಾಡಿ ಮೋಶೆ ತಿರುಗಿ ಹೋಗುವಂತೆ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಹಲವಾರು ವಿಚಾರಗಳಲ್ಲಿ ಬಿದ್ದು ಹೋಗಿರ್ಬೋದು, ಕಳ್ಕೊಂಡಿರ್ಬೋದು, ಏನೂ ಇಲ್ಲವಾಗಿರಬಹುದು. ಆದರೆ ದೇವರು ಎಲ್ಲವನ್ನು ಪುನರ್ ಆರಂಭಿಸುವ ಹಾಗೆ ಅದೇ ಸ್ಥಳಕ್ಕೆ ನಡೆಸುತ್ತಾನೆ. ಅದ್ಭುತಗಳನ್ನು ಮಾಡುತ್ತಾನೆ. ಯಾವ ಯಾವ ವಿರೋಧ, ಯಾವ ಯಾವ ವ್ಯಕ್ತಿ, ಯಾವ ಯಾವ ಸಂಘ ಸಂಸ್ಥೆ ವಿಚಾರ ನಮ್ಮ ವಿರುದ್ಧವಾಗಿದೆಯೋ ಎಲ್ಲವನ್ನು ತೆಗೆದು ದೇವರು ಸರಿಯಾದಂಥ ಸಮಯವನ್ನು ನೇಮಿಸಿ ನಮಗೆ ಆ ಸ್ಥಾನವನ್ನು ಕೊಡುತ್ತಾನೆ. ದೇವರು ಎಲ್ಲವನ್ನು ತನ್ನ ಜನರಿಗೋಸ್ಕರವಾಗಿ ಪುನರಾರಂಭ ಮಾಡಿ ಅದ್ಭುತಗಳನ್ನು ಮಾಡುವಂತೆ ಮಾಡುತ್ತಾನೆ. ಕರ್ತನೇ, ದಯಮಯ ಸ್ವಾಮಿಯೇ, ನಿನ್ನಲ್ಲಿ ನಂಬಿಕೆ ಇಟ್ಟಂಥವರು, ನಿನ್ನ ಮಕ್ಕಳಾಗಿರ್ತಕ್ಕಂಥವ್ರನ್ನು ಬಿದ್ದು ಹೋದ ಕಡೆಯಲ್ಲಿ ಎತ್ತುತ್ತಿ ಅದ್ಭುತವನ್ನು ಮಾಡಿ ತಕ್ಕ ಸಮಯದಲ್ಲಿ ನಿಲ್ಲಿಸುತ್ತಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.